Hello students, today I am going to discussing about the next concept in the anatomy of the flowering plant, that is called sclerenchyma. Okay, so in class ನಾವು sclerenchyma tissue ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಹೋಗ್ತೀವಿ. anatomy of the flowering plant ಒಳಗಡೆ anatomy ಅಂದ್ರೆ ಏನಂತ ಡೆಫಿನಿಷನ್ ಅನ್ನು ಹೇಳಿದ್ರೆ ನಾನು the study of the internal characters of the living organism, that is called as what anatomy ಅಂತ ಹೇಳ್ತಾ ಬಂದಿದ್ದೀವಿ. ಅದೇ ರೀತಿ ಟಿಶ್ಯೂ ಬಗ್ಗೆ ಹೇಳಿದ್ವಿ. the group of similar type of cells, that is called as what tissue ಅಂತ ಹೇಳಿದ್ವಿ ನಾವು. ಪ್ಲಾಂಟ್ ಒಳಗಡೆ ಎರಡು ರೀತಿ ಟಿಶ್ಯೂ ಬರ್ತಾವ ಅಂತ ಹೇಳಿದ್ವಿ ನಾವು. ಒಂದು ಸೈಡ್ ಮೆರಿಸ್ಟೆಮೆಟಿಕ್ ಟಿಶ್ಯೂ ಇರ್ತದ, ಇನ್ನೊಂದು ಸೈಡ್ ಪರ್ಮನೆಂಟ್ ಟಿಶ್ಯೂ ಇರ್ತದ. ಮೆರಿಸ್ಟೆಮೆಟಿಕ್ ಟಿಶ್ಯೂ ಎಲ್ಲಿ ಕಂಡು ಬರ್ತದ? ಗ್ರೋವಿಂಗ್ ರೀಜನ್ ಆಫ್ ದ ಪ್ಲಾಂಟ್ ಬಾಡಿ ಒಳಗಡೆ ಕಂಡು ಬರ್ತದ. ಇದರೊಳಗಡೆ ಎರಡು ಟೈಪ್ ಡಿಸ್ಕಷನ್ ಮಾಡಿದ್ವಿ ನಾವು. ಪ್ರೈಮರಿ ಮೆರಿಸ್ಟೆಮೆಟಿಕ್ ಟಿಶ್ಯೂ, ಸೆಕೆಂಡ್ one that is called secondary meristematic tissue. The primary meristematic tissue, which is mainly responsible for the increasing the length of the plant body. Secondary meristematic tissue, which is mainly responsible for the increasing the girth of the plant body. ಇದೆಲ್ಲ ಮೆರಿಸ್ಟೆಮೆಟಿಕ್ ಟಿಶ್ಯೂ ಒಳಗಡೆ ಕಂಡು ಬರ್ತದ. ಅದರ ಜೊತೆಗೆ ನಾವು ಪರ್ಮನೆಂಟ್ ಟಿಶ್ಯೂ ಸೈಡ್ ಹೋದ್ರೆ ಏನಾಗ್ತದೆ ರೀ? ಮೆರಿಸ್ಟೆಮೆಟಿಕ್ ಟಿಶ್ಯೂ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪರ್ಮನೆಂಟ್ ಟಿಶ್ಯೂ. ಆ ಮೆಕ್ಯಾನಿಸಮ್ ನಾವು ಡಿಫರೆನ್ಶಿಯೇಷನ್ ಅಂತ ಹೇಳ್ತೀವಿ ನಾವು. ಡಿಫರೆನ್ಶಿಯೇಷನ್ ವಿಚ್ ಇಸ್ ನಥಿಂಗ್ ಬಟ್ ಮೆರಿಸ್ಟೆಮೆಟಿಕ್ ಟಿಶ್ಯೂ ಇದ್ದು ಪರ್ಮನೆಂಟ್ ಟಿಶ್ಯೂ ಆತಂದ್ರೆ ಅದಕ್ಕೆ ನಾವು ಡಿಫರೆನ್ಶಿಯೇಷನ್ ಅಂತ ಹೇಳ್ತಾ ಬರ್ತೀವಿ. ಪರ್ಮನೆಂಟ್ ಟಿಶ್ಯೂ ಒಳಗಡೆ ಎರಡು ಟೈಪ್ ಡಿಸ್ಕಷನ್ ಮಾಡಿದೆ ನಾನು. ದಟ್ ಇಸ್ ಕಾಲ್ಡ್ ಒನ್ ಸೈಡ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅದ, ಸೆಕೆಂಡ್ ದಟ್ ಇಸ್ ಕಾಲ್ಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅದ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗಡೆ ಎರಡು ಆಲ್ರೆಡಿ ಟಿಶ್ಯೂನ ಡಿಸ್ಕಷನ್ ಮಾಡಿ ನಾನು. ಪ್ಯಾರೆನ್ಕೈಮಾ ಬಗ್ಗೆ ಡಿಸ್ಕಷನ್ ಮಾಡಿ ನಾನು, ಕೋಲನ್ಕೈಮಾ ಬಗ್ಗೆ ಡಿಸ್ಕಷನ್ ಮಾಡಿದೆ ನಾನು. ಓಕೆ, ಸೊ ಪ್ಯಾರೆನ್ಕೈಮಾ ಸೆಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್ ಅಂತ ತಕ್ಷಣ ನಾನು. For example, these are the parenchyma cells. This is the parenchyma cells. All the parenchyma cells are loosely arranged with intercellular space is present. ಎಲ್ಲ parenchyma cells ಗಳು loosely arranged ಆಗಿರ್ತಾವ್ರಿ. ಅದರ ನಡುವೆ intercellular space ಅನ್ನು ನೋಡ್ತಾ ಬಂದಿದ್ದೀವಿ ನಾವು. Okay. Cells contains their own nucleus. Cell ಒಳಗಡೆ ಅದರದೇ ಆದಂತ ಒಂದು ನ್ಯೂಕ್ಲಿಯಸ್ ಅನ್ನು ನೋಡ್ತಾ ಬಂದಿದ್ದೀವಿ ನಾವು. This is the cell. ನೆಕ್ಸ್ಟ್ ನಾವು ಕೋಲನ್ಕೈಮಾ ಸೈಡ್ ಹೋದ್ವಿ ಅಂದ್ರ ಪ್ಯಾರೆನ್ಕೈಮಾ ಬಿಡಿಂಗ್ ಕೋಲನ್ಕೈಮಾ ಸೈಡ್ ಹೋದ್ವಿ ಅಂದ್ರ ಕೋಲನ್ಕೈಮಾ ಒಳಗಡೆ ಕಡಿಮೆ ಇಂಟರ್ಸೆಲ್ಯುಲರ್ ಸ್ಪೇಸ್ ಅನ್ನು ನೋಡಿದ್ವಿ ನಾವು. ಕಾರ್ನರ್ ಒಳಗಡೆ ಜಾಸ್ತಿ ಥಿಕ್ನೆಸ್ ಅನ್ನು ನೋಡಿದ್ವಿ ನಾವು. ಫಾರ್ ಎಕ್ಸಾಂಪಲ್ ದೀಸ್ ಆರ್ ದಿ ಕೋಲನ್ಕೈಮಾ ಸೆಲ್ಸ್. ಇವೆಲ್ಲ ಕೋಲನ್ಕೈಮಾ ಸೆಲ್ ಅದಾವ ಅಂತ ತಿಳ್ಕೊಂಡು ನಾವು ನಡಬಾರ್ದು ನಾವು ಕಾರ್ನರ್ ಒಳಗಡೆ ಜಾಸ್ತಿ ಥಿಕ್ನೆಸ್ ಅನ್ನು ನೋಡ್ತಾ ಬಂದ್ವಿ ನಾವು. ಎದಕ್ಕೆ ಇಲ್ಲಿ ಥಿಕ್ನೆಸ್ ಅನ್ನು ನೋಡಿದ್ವಿ ನಾವು? ಬಿಕಾಸ್ ಆಫ್ ದಿ ಡಿಪೋಸಿಷನ್ ಆಫ್ ಪೆಕ್ಟಿನ್. ಪೆಕ್ಟಿನ್ ಅಂತಕ್ಕಂಥದ್ದು ಡಿಪೋಸಿಷನ್ ಸಬ್ಸ್ಟೆನ್ಸ್ ಇಲ್ಲಿ ಡಿಪೋಸಿಷನ್ ಆಗಿರ್ತದೆ. ಅದ್ರ ಸಂಬಂಧ ನಾವು ಕಾರ್ನರ್ ಏನ್ ನೋಡಿದ್ವಿ, ಯಾವುದೇ ರೀತಿಯಾದಂತಹ ಪ್ಲಾಂಟ್ಸ್ ಈ ಟಿಶ್ಯೂ ಒಳಗಡೆ ಇಂಟರ್ಸೆಲ್ಯುಲರ್ ಸ್ಪೇಸ್ ಜಾಸ್ತಿ ನೋಡ್ತಾ ಹೋಗಲಿಲ್ಲ. ಇಲ್ಲಿ ನಾವು ಇಂಟರ್ಸೆಲ್ಯುಲರ್ ಸ್ಪೇಸ್ ಇದೆ, ಅದರಿಂದ ಅಕ್ಯುಮಿಲೇಷನ್ ಆಗ್ಯದ. ಪೆಕ್ಟಿನ್ ಅಂತಕ್ಕಂಥ ಕಾಂಪೋಸಿಷನ್ ಇಂದ ಅಕ್ಯುಮಿಲೇಷನ್ ಆಗ್ಯದ. ಒನ್ ಮೋರ್ ಪಾಯಿಂಟ್ ನಾ ಡಿಸ್ಕಷನ್ ಮಾಡಿದ್ದೆ. ಇಟ್ ಕಂಟೇನ್ಸ್ ದೇರ್ ಓನ್ ನ್ಯೂಕ್ಲಿಯಸ್. ಎಲ್ಲ ಇಲ್ಲಿ ಸೆಲ್ ನ್ಯೂಕ್ಲಿಯಸ್ ಅನ್ನು ನೋಡ್ತೀವಿ ನಾವು. This is the living mechanical tissue ಅಂತ ತಕ್ಷಣ ಇಲ್ಲೆಲ್ಲ ಸೆಲ್ ಒಳಗಡೆ ನಾವು ನ್ಯೂಕ್ಲಿಯಸ್ ಅನ್ನು ನೋಡ್ತೀವಿ ನಾವು. ಲಿವಿಂಗ್ ಅಂತ ತಕ್ಷಣ ಕರಿತೀವಿ ನಾವು. ಮೆಕ್ಯಾನಿಕಲ್ ಟಿಶ್ಯೂ ಅದಕ್ಕೆ ಕರಿತೀವಿ ನಾವು. ಇಟ್ ಗಿವ್ಸ್ a mechanical support to the plant body, hence the collonchyma is called as living mechanical tissue ಅಂತ ತಕ್ಷಣ ಹೇಳ್ತಾ ಬರ್ತೀವಿ. ಓಕೆ, ಸೊ ಇದೇನ ನಾವು ಕವರ್ ಮಾಡಿನಲ್ಲ, ಎಲ್ಲ ಲಾಸ್ಟ್ ವಿಡಿಯೋದಾಗ ಎಲ್ಲ ಹೇಳಿದ್ದಾರೆ ಇದು. ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದಿ next permanent tissue, that is the sclerenchyma. sclerenchyma ಅಂದ್ರೆ ಏನ್ರಿ? ಅದರ ಸ್ಟ್ರಕ್ಚರ್ ಏನದ, ಅದು ಹೇಗೆ ಕಂಡು ಬರ್ತದ, ಅದರ ಬಗ್ಗೆ ಏನ್ ಮಾಡ್ತಾ ಹೋಗೋಣ ಅಂದ್ರೆ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ sclerenchyma is a dead tissue ಅಂತ ಕರೀತಾರೆ. ರಿಮೆಂಬರ್ ದಿಸ್ ಪಾಯಿಂಟ್ ಇನ್ ಯುವರ್ ಮೈಂಡ್. which one is the dead tissue ಅಂತ ಕೇಳಿದಾಗ sclerenchyma is a dead tissue ಅಂತ ಬರೀಬೇಕು. ಸೊ ಎದರ ಸಲುವಾಗಿ ಇದು ಡೆಡ್ ಟಿಶ್ಯೂ ಅದನ್ನೆಲ್ಲ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ ನಾವು. ಅಕರೆನ್ಸ್ ಲೆವೆಲ್ ಹೇಳ್ತಾ ಬಂದಿದ್ರ ವೇರ್ ದಿಸ್ ಸ್ಕ್ಲೆರೆನ್ಕೈಮಾ ಟಿಶ್ಯೂ ಆರ್ ಪ್ರೆಸೆಂಟ್ ಇನ್ ದಿ ಪ್ಲಾಂಟ್ಸ್. ಪ್ಲಾಂಟ್ ಬಾಡಿ ಒಳಗಡೆ ಸ್ಕ್ಲೆರೆನ್ಕೈಮಾ ಟಿಶ್ಯೂ ಎಲ್ಲಿ ಕಂಡು ಬರ್ತದರ? ಇನ್ ಸ್ಟೆಮ್ ಅರೌಂಡ್ ವೆಸ್ಕ್ಯುಲರ್ ಟಿಶ್ಯೂ. ಇನ್ ಸ್ಟೆಮ್ ಅರೌಂಡ್ ವೆಸ್ಕ್ಯುಲರ್ ಟಿಶ್ಯೂ ವಿಚ್ ಇಸ್ ನಥಿಂಗ್ ಬಟ್ ಸ್ಟೆಮ್ ಒಳಗಡೆ ವೆಸ್ಕ್ಯುಲರ್ ಟಿಶ್ಯೂ ಅಂತ ಕಂಡು ಬರ್ತಾವ್ರಿ. ವೆಸ್ಕ್ಯುಲರ್ ಟಿಶ್ಯೂ ಅಂದ್ರೆ ಯಾವ? xylem and phloem. Xylem and phloem are the vascular tissue ಅಂತ ಕರೀತೀವಿ ನಾವು. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದಿ ಪ್ಲಾಂಟ್ ಸ್ಟೆಮ್. ಇದನ್ನ ಪ್ಲಾಂಟ್ ಸ್ಟೆಮ್ ಅನ್ನ ರಿಪ್ರೆಸೆಂಟೇಷನ್ ಅನ್ನ ಮಾಡೋಣ್ರಿ ನಾವು. ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ದಿ ಪ್ಲಾಂಟ್ ಸ್ಟೆಮ್. ಪ್ಲಾಂಟ್ ಸ್ಟೆಮ್ ಅದ ಇದು.
ನಡಬಾರ್ಕಿಲ್ಲ ಏನು ಅಂದ್ರೆ ವೆಸ್ಕ್ಯುಲರ್ ಟಿಶ್ಯೂ ದಾವ್ರಿ ವೆಸ್ಕ್ಯುಲರ್ ಟಿಶ್ಯೂ ಇಸ್ ನಥಿಂಗ್ ಬಟ್ xylem ಅಂತ ತಕ್ಷಣ ಟಿಶ್ಯೂ ಬರ್ತದ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ xylem ಅಂತ ತಿಳ್ಕೊಂಡು ನೀವು this is the xylem it contains the water ಅಂತ ತಕ್ಷಣ ಹೇಳ್ತೀವಿ ನಾವು second one more thing this is the phloem this is the phloem this is the phloem ಅಂತ ತಿಳ್ಕೊಂಡು ನೀವು this is the phloem around this is the phloem ಅದ is xylem ಅದ ಇದರ ಸೈಡ್ ಏನು ಕಂಡು ಬರ್ತಾವ around means the side ಏನು ನೋಡ್ತಾ ಹೋಗ್ತೀವಿ ನಾವು ಇಲ್ಲೆಲ್ಲ ಏನು ನೋಡ್ತಾ ಹೋಗ್ತೀವಿ ನಾವು ಸ್ಕ್ಲೆರೆನ್ಕೈಮಾ ಟಿಶ್ಯೂ ನ ನೋಡ್ತಾ ಹೋಗ್ತೀವಿ this is the sclerenchyma tissue which is present in around the what vascular tissue these are the vascular tissues these two are the vascular tissue which is nothing but what is that vascular tissue ಅಂದ್ರೆ ಯಾವತ್ತೇ ಏನೋ xylem and phloem are the vascular tissue around the vascular tissue ಈ vascular tissue ಸುತ್ತಮುತ್ತ ನೋಡ್ತೀವಿ ನಾವು sclerenchyma ಅಂತಕ್ಕಂತ ಡೆಡ್ ಟಿಶ್ಯೂ ನ ನೋಡ್ತೀವಿ this is the sclerenchyma around the vascular tissue you can see the sclerenchyma in the plant body along with the around the vascular tissue ಅಂದ್ರ ಸ್ಟೆಮ್ ಒಳಗಡೆ ಬಿಟ್ ಟಿಶ್ಯೂ ಮತ್ತೆ ಎಲ್ಲಿ ಕಂಡು ಬರ್ತದ ಇದು veins of the leaves ಇದೆ ನಾವು veins ಅಂತ ಏನು ಡಿಸ್ಕಷನ್ ಮಾಡಿದಿಲ್ಲ ನಾವು ಮಾರ್ಫೋಲಜಿ ಆಫ್ ದ ಫ್ಲವರಿಂಗ್ ಪ್ಲಾಂಟ್ ಒಳಗಡೆ for example this is the structure of the leaf ದ ಸ್ಟ್ರಕ್ಚರ್ ನ ರಿಪ್ರೆಸೆಂಟೇಷನ್ ಮಾಡೋಣ ನಾವೆಲ್ಲ this is the structure of the leaf right this is the structure of the leaf ದ ಸ್ಟ್ರಕ್ಚರ್ ಇದೆಯಲ್ಲ ಇಲ್ಲೇನಲ್ಲ without the veins present in the leaf ಒಳಗಡೆ ಕಂಡು ಬರ್ತಕ್ಕಂತ veins ಗಳು ಇವ okay without the veins ಸುತ್ತಮುತ್ತ ಇಲ್ಲೇನಲ್ಲ veins of the leaves ಇಲ್ಲಿ ಕೂಡ ನಾವು ಏನು ನೋಡ್ತಾ ಬರ್ತೀವಿ ಅಂದ್ರೆ ಈ sclerenchyma ಅಂತಕ್ಕಂತ ಟಿಶ್ಯೂ ನ ನೋಡ್ತಾ ಬರ್ತೀವಿ ಓಕೆ ಸೊ these are the veins ಅಂತ ತಕ್ಷಣ ಹೇಳ್ತೀವಿ ನಾವು veins ಒಳಗಡೆ ಕಂಡು ಬರ್ತದೆ ಇದು veins ಅದ this is the veins ಇಲ್ಲಿ ಕೂಡ ನಾವು ಏನು ನೋಡ್ತೀವಿ ನಾವು sclerenchyma ನೋಡ್ತೀವಿ sclerenchyma ರೈಟ್ ಎಲ್ಲೆಲ್ಲಿ ನೋಡ್ತೀವಿ ಅಂತ ತಕ್ಷಣ ಏನು ಲೊಕೇಶನ್ ಬಹಳ ಇಂಪಾರ್ಟೆಂಟ್ ಎಲ್ಲಿ ಕಂಡು ಬರ್ತದೆ ಅನ್ನೋದು ಫಸ್ಟ್ ಒನ್ ಅರೌಂಡ್ ದಿ ವೆಸ್ಕ್ಯುಲರ್ ಬಂಡಲ್ ಇಟ್ ಮೀನ್ಸ್ ಸ್ಟೆಮ್ ಒಳಗಡೆ ವೆಸ್ಕ್ಯುಲರ್ ಬಂಡಲ್ ಸುತ್ತಮುತ್ತ ಕೂಡ ನೋಡ್ತೀವಿ ಅಂತ ಹೇಳಿ ನಾವು ಸೆಕೆಂಡ್ ಥಿಂಗ್ ವೇನ್ಸ್ ಏನದ ಲೀಫ್ ಒಳಗಡೆ ವೇನ್ಸ್ ಏನದಲ್ಲ ವೇನ್ಸ್ ದಾಗ ಕಂಡು ಬರ್ತದ ಅಂತ ತಕ್ಷಣ ಏನು ಥರ್ಡ್ ಪಾಯಿಂಟ್ ಹಾರ್ಡ್ ಕವರಿಂಗ್ ಆಫ್ ಸೀಡ್ಸ್ ಅಂಡ್ ನಟ್ಸ್ ಫಾರ್ ಎಕ್ಸಾಂಪಲ್ ಹಸ್ಕ್ ಆಫ್ ಕೋಕೋನಟ್ ಅಂದ್ರೆ ಏನು ಈಗ ನೀವೆಲ್ಲ ಕೋಕೋನಟ್ ಅನ್ನ ನೋಡಿರ್ಬೋದು ಈ ತೆಂಗಿನಕಾಯಿ ಅಂತ ತಕ್ಷಣ ಏನು ಕರಿತೀವಿ ನಾವು ಪೂರ್ತಿ ಅದು ಡ್ರೈ ಆತಂದ್ರ ಅದ್ರ ಹೊರಗಡೆ ನಾವು ಶಕ್ತಿ ಸುಲಿತೀವಿ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಂದ್ರೆ ಈ ನಮ್ಮ ಕೋಕೋನಟ್ ಅನ್ನ ತೆಗಿತಾ ಬರ್ತೀವಿ ದಿಸ್ ಇಸ್ ದ ಕೋಕೋನಟ್ ದಿಸ್ ಇಸ್ ದಿ ಕೋಕೋನಟ್ ಪಾರ್ಟ್ ಅಂಡ್ ದಿಸ್ ಇಸ್ ದಿ ಕೋಕೋನಟ್ ಪಾರ್ಟ್ ಓಕೆ ಇಲ್ಲೆಲ್ಲ ನಾವು ಒಳಗಡೆ ಕೋಕೋನಟ್ ನೋಡ್ತೀವಿ ಇಲ್ಲೆಲ್ಲ ನಾವು ಅದನ್ನ ವಾಟರ್ ಕಂಟೆಂಟ್ ನೋಡ್ತೀವಿ ಹೊರಗಡೆ ಏನು ಕಂಡು ಬರ್ತದಲ್ಲ ಇದು ಪೂರ್ತಿ ಕವರಿಂಗ್ ಈ ರೀತಿ ಕಂಡು ಬರ್ತದ್ರೆ ಅದ್ರದ ಒಳಗಡೆ ಎಲ್ಲ ನಾವು ಕೋಕೋನಟ್ ನೋಡ್ತೀವಿ ಹೊರಗಡೆ ಕೋಕೋನಟ್ ಕವರಿಂಗ್ ಏನದಲ್ಲ ಕೋಕೋನಟ್ ಕವರಿಂಗ್ ಅದನ್ನ ನಾವು ಸುಲಿತೀವಿ ಹೊರಗಡೆ ಅದೇನು ಹೊರಗಡೆ ಇದು ಕವರಿಂಗ್ ಕಂಡು ಬರ್ತದಲ್ಲ ಈ ಕವರಿಂಗ್ ಎಲ್ಲ ಎದರಿಂದ ಆಗಿರ್ತದಂದ್ರ ಸ್ಕ್ಲೆರೆನ್ಕೈಮಾದಿಂದ ಆಗಿರ್ತದ ಹೊರಗಡೆ ಕವರಿಂಗ್ ಏನಿರ್ತದಲ್ರಿ ಕವರಿಂಗ್ ಎದರಿಂದ ಆಗಿರ್ತದಂದ್ರ ಸ್ಕ್ಲೆರೆನ್ಕೈಮಾದಿಂದ ಆಗಿರ್ತದ ಅದ್ರ ಜೊತೆಗೆ ನೀವು ಗ್ರೌಂಡ್ ನಟ್ಸ್ ನೋಡಿರ್ಬೋದ್ರಿ ಗ್ರೌಂಡ್ ನಟ್ಸ್ ಅಂದ್ರೆ ಶೇಂಗಾ ನೋಡಿರ್ಬೋದು ನೀವು ಒಳಗಡೆ ಶೇಂಗಾ ಇರ್ತದೆ ನಾರ್ಮಲಿ ನ್ಯಾಚುರಲ್ ಆಗಿ ಪ್ಲಾಂಟ್ ಸೀಡ್ಸ್ ಅನ್ನ ನೋಡ್ತಾ ಬಂದ್ರಲ್ಲ ಈ ರೀತಿ ಹೊರಗಡೆ ಕವರಿಂಗ್ ಇರ್ತದ ಒಳಗಡೆ ಏನಿರ್ತದ್ರಿ ಗ್ರೌಂಡ್ ನಟ್ ಇರ್ತದೆ ಒಳಗಡೆ ನಾವು ಗ್ರೌಂಡ್ ನಟ್ ನೋಡ್ತೀವಿ ಪೂರ್ತಿ ಶೇಂಗಾ ನೋಡಿದ್ರೆ ತಿಕ್ಕೋರು ಹೊರಗಡೆ ಕವರಿಂಗ್ ಏನಿರ್ತದಲ್ಲ ದಿಸ್ ಕವರಿಂಗ್ ಇಸ್ ಆಲ್ಸೋ ಮೇಡ್ ಅಪ್ ಆಫ್ ಸ್ಕ್ಲೆರೆನ್ಕೈಮಾ ಎಸ್ ಇಲ್ಲಿ ಕೋಕೋನಟ್ ಅದ ಕವರಿಂಗ್ ಇರಬಹುದು ಗ್ರೌಂಡ್ ನಟ್ ಅದ ಕವರಿಂಗ್ ಇರಬಹುದು ನೆಕ್ಸ್ಟ್ ಒನ್ ವೆಸ್ಕ್ಯುಲರ್ ಬಂಡಲ್ಸ್ ಸರೌಂಡಿಂಗ್ ಇರಬಹುದು ವೇನ್ಸ್ ಇರಬಹುದು ಇಲ್ಲೆಲ್ಲ ಏನ್ ನೋಡ್ತೀವಿ ನಾವು ಸ್ಕ್ಲೆರೆನ್ಕೈಮಾ ಅಂತಕ್ಕಂತ ಡೆಡ್ ಟಿಶ್ಯೂ ನ ನೋಡ್ತಾ ಬರ್ತೀವಿ one thing remember in your mind which is present only in the hardest part of the plant
ಎಲ್ಲಿ ಹಾರ್ಡ್ ಪಾರ್ಟ್ ಇರ್ತದಲ್ಲ ಹಾರ್ಡ್ ಪಾರ್ಟ್ ನಾಗ ಇದು ಕಂಡು ಬರ್ತದ. ಓಕೆ ರೈಟ್. ನೆಕ್ಸ್ಟ್ ಥಿಂಗ್ ಸ್ಟ್ರಕ್ಚರಲ್ ಲೆವೆಲ್ ಹೇಳ್ಬೋದು ಇವರ ಲಾಂಗ್ ಅಂಡ್ ನ್ಯಾರೋ. ಲಾಂಗ್ ಅಂಡ್ ನ್ಯಾರೋ, ಲಾಂಗ್ ಅಂಡ್ ನ್ಯಾರೋ ವಿಚ್ ನಥಿಂಗ್ ಬಟ್ ಇಲ್ಲಿ ಹೇಳೋದಿಲ್ಲ, ಇಲ್ಲೆಲ್ಲ ಸ್ಟ್ರಕ್ಚರ್ ಅನ್ನ ಹಾಕಿದ್ದೀನಿ ನಾವು ಸ್ಕ್ಲೆರೆನ್ಕೈಮಾದ ಸ್ಟ್ರಕ್ಚರ್ ಅನ್ನ ಹೇಳ್ತಾ ಬಂದಿವರ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಪ್ಲಾಂಟ್ ಬಾಡಿ ಅಂತ ತಿಳ್ಕೊಂಡು ನೀವು, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ ಪ್ಲಾಂಟ್ ಬಾಡಿ. ಇವಾಗ ನಾನು ಈ ರೀತಿ ಸೆಕ್ಷನ್ ತೆಗೆದ, ಈ ರೀತಿ ಸೆಕ್ಷನ್ ಸ್ಕ್ಲೆರೆನ್ಕೈಮಾದನ್ನ ಈಗ ತೆಗೆದ್ರೆ ಇಟ್ ಮೀನ್ಸ್ ಲಾಂಜಿಟ್ಯೂಡಿನಲ್ ಸೆಕ್ಷನ್ ತೆಗೆದಾರ, ಹೊರಗಡೆ ಕವರಿಂಗ್ ಈ ರೀತಿ ಸೆಕ್ಷನ್ ತೆಗೆದಾರ, ಅವಾಗ ಈ ರೀತಿ ಡಯಾಗ್ರಾಮ್ ಕಾಣ್ತದೆ ಸ್ಕ್ಲೆರೆನ್ಕೈಮಾ ಲಾಂಜಿಟ್ಯೂಡಿನಲ್ ಸೆಕ್ಷನ್ ತೆಗೆದಾರ. ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಬಾಡಿ ಅದ ರೀ, ಸ್ಕ್ಲೆರೆನ್ಕೈಮಾ ಡಿಪೋಸಿಷನ್ ಆಗಿದೆ ಸೈಡ್ ಎಲ್ಲ ಪ್ಲಾಂಟ್ ನಾಗ. ಇವಾಗ ನಾ ಹಿಂಗೆ ತೆಗೆದಾರ ಪ್ಲಾಂಟ್ ಬಾಡಿ ಸೆಕ್ಷನ್ ಅನ್ನ ಈ ರೀತಿ ತೆಗಿತಾ ಬಂದಿದ್ರ ಅವಾಗ ನಿಮ್ಗೆ ಟ್ರಾನ್ಸ್ಫರ್ ಸೆಕ್ಷನ್ ಈ ರೀತಿ ಸೆಕ್ಷನ್ ಕಾಣ್ತಾ ಬರ್ತದ. ಇದೆಲ್ಲ ಮೆಂಬ್ರೇನ್ ಏನಿರ್ತದಲ್ಲ, ಇದೆಲ್ಲ ಮೆಂಬ್ರೇನ್ ವಿಚ್ ಇಸ್ ಮೇಡ್ ಅಪ್ ಆಫ್ ದಟ್ ಇಸ್ ಲಿಗ್ನಿನ್ ಇಂದ ಆಗಿರ್ತದೆ. Lignin. The walls are thickened by lignin, which means that, for example, this is the cell. Cells of the structure ಅಂತ ಹೇಳ್ತಾ ಹೋಗ್ಬಿಟ್ರೆ ನಾವಿಲ್ಲ. This is the structure of this cell. Cell ಅದ ಇಲ್ಲ. This is the structure of this cell. Cell ಅದ. ಇದ್ರದ್ದು ಏನಂದ್ರ ಎಲ್ಲಾ ವಾಲ್ಸ್ ಏನದಲ್ಲ ಸೆಕೆಂಡರಿ ವಾಲ್ ಅಂತ ಏನು ಹೇಳ್ತೀವಿ ನಮ್ಮ ಪ್ಲಾಂಟ್ ಸೆಲ್ ಎಲ್ಲಾ ವಾಲ್ಸ್ ಎದರಿಂದ ಆಗಿರ್ತದೆ, ಇದು ಲಿಗ್ನಿನ್ ದಿಂದ ಆಗಿರ್ತದ. ಈ ರೀತಿ ಪೂರ್ತಿ ಲಿಗ್ನಿನ್ ದಿಂದ ಆಗಿರ್ತದೆ. ಇದೆಲ್ಲ ಏನಂದ್ರೆ ವಾಲ್ಸ್ ಇಟ್ ಇಸ್ ಮೇಡ್ ಅಪ್ ಆಫ್ ದ ಲಿಗ್ನಿನ್. ಓಕೆ, ವಸ್ತು ಇದೆಲ್ಲ ಲಿಗ್ನಿನ್ ಅಂತ ಹೇಳ್ತೀವಿ ನಾವು. ದಿಸ್ ಇಸ್ ಕಂಪ್ಲೀಟ್, ದಟ್ ಇಸ್ ಕಾಲ್ಡ್ ದ ಸೆಲ್ ವಾಲ್ ವಿಚ್ ಇಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಲಿಗ್ನಿನ್. ಎಸ್, ರಿಮೆಂಬರ್ ದಿಸ್ ಪಾಯಿಂಟ್, ದಿಸ್ ಇಸ್ ಕಾಲ್ಡ್ ಲಿಗ್ನಿನ್ ಅಂತ ಹೇಳ್ತಾ ಬರ್ತೀವಿ ನಾವು. ನಾರ್ಮಲ್ ಆಗಿ ಫಸ್ಟ್ ಸ್ಟ್ರಕ್ಚರ್ ತೆಗೆದಾಗ ನಾವು ಪ್ಯಾರೆಂಕೈಮಾ ತೆಗಿಬಹುದು, ಕೋಲನ್ಕೈಮಾ ತೆಗಿಬಹುದು. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಪ್ಯಾರೆಂಕೈಮಾ ಸೆಲ್ ಅಂತ ತಿಳ್ಕೊಳ್ಳಿ ನಾವು. This is the structure of the parenchyma cell ಅಂತ ಹೇಳ್ತೀವಿ ನಾವು. ಸ್ಟ್ರಕ್ಚರ್ ಆಫ್ ದಿ ಪ್ಯಾರೆಂಕೈಮಾ ಸೆಲ್. ಇದರೊಳಗಡೆ ನಾವು ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಅನ್ನ ನೋಡ್ತಾ ಬರ್ತೀವಿ ನಾವು. ನ್ಯೂಕ್ಲಿಯಸ್ ಅದ, ಇವೆಲ್ಲ ಎಲ್ಲ ಬೇರೆ ಬೇರೆ ಸ್ಟ್ರಕ್ಚರ್, ಮೈಟೋಕಾಂಡ್ರಿಯಾ ಎಲ್ಲ ಸ್ಟ್ರಕ್ಚರ್ ಅನ್ನ ನೋಡ್ತಾ ಬರ್ತೀವಿ. ಇಲ್ಲಿ ಸೈಡ್ ಅಲ್ಲಿ ಲಿಗ್ನಿನ್ ಡಿಪೋಸಿಷನ್ ಆಗೋದ್ರಿಂದ ಸೆಲ್ ಏನಾಗ್ತದೆ, ಸೆಲ್ ದ ಕಮ್ಯುನಿಕೇಶನ್ ಸ್ಟಾಪ್ ಆಗಿರ್ತದ. ಸೆಲ್ ಒಳಗಡೆ ಯಾವ್ದರ ನ್ಯೂಟ್ರಿಯೆಂಟ್ ಮಟೀರಿಯಲ್ಸ್ ಹೋಗೋದು ಕೂಡ ಏನಾಗ್ತದೆ, ಇಲ್ಲ ಸ್ಟಾಪ್ ಆಗ್ತಾ ಬರ್ತದ. ಅಂದ್ರೆ ಈ ಸೆಲ್ ಏನಾಗ್ತದ ಕಂಪ್ಲೀಟ್ ಆಗಿ ಡೈ ಆಗ್ತದ. ಈ ಲಿಗ್ನಿನ್ ಡಿಪೋಸಿಷನ್ ಆಗೋದ್ರಿಂದ ಇದೊಂದು ಸೆಲ್ ಅದ ರೀ, ಈ ಸೈಡ್ ಇನ್ನೊಂದು ಅದ. ಫಾರ್ ಎಕ್ಸಾಂಪಲ್ ಇನ್ನೊಂದು ಸೈಡ್ ಇನ್ನೊಂದು ಸೆಲ್ ಅದ, ಇಲ್ಲಿ ಕೂಡ ಕಂಪ್ಲೀಟ್ ಏನಾಗ್ತದೆ ರೀ ಲಿಗ್ನಿನ್ ಡಿಪೋಸಿಷನ್ ಆಗ್ತಾ ಬಂದಿರ್ತದ. ಜಾಸ್ತಿ ಲಿಗ್ನಿನ್ ಡಿಪೋಸಿಷನ್ ಆಗ್ತಾ ಬರ್ತದೆ. ಸೆಲ್ ಒಳಗಡೆ ಇರ್ತಕ್ಕಂಥ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಏನದಲ್ಲ, ಪ್ರೋಟೋಪ್ಲಾಸ್ಟ್ ಕಂಟೆಂಟ್ ಕಂಪ್ಲೀಟ್ ಡೆತ್ ಆಗ್ತದ. ಅವಾಗ ಈ ಸೆಲ್ ಏನು ಕೇಳ್ತೀವಿ ನಾವು ಡೆಡ್ ಸೆಲ್ ಅಂತ ಹೇಳ್ತಾ ಬರ್ತೀವಿ. ಯಾವಾಗ ಕಂಪ್ಲೀಟ್ ಆಗಿ ಲಿಗ್ನಿನ್ ಡಿಪೋಸಿಷನ್ ಆಗ್ತಾ ಹೋಗ್ತದ ಸೆಲ್ ಸರೌಂಡಿಂಗ್, ಅವಾಗ ಸೆಲ್ ಏನಾಗ್ತದ ಡೆತ್ ಆಗ್ತದ. ಅವಾಗ ಡೆತ್ ಆದ ತಿಳ್ಕೊಂಡು ಅದಕ್ಕೆ ನಾವು ಡೆಡ್ ಸೆಲ್ ಅಂತ ಹೇಳ್ತಾ ಬರ್ತೀವಿ. ಎದಕ್ಕೆ ಸೆಲ್ ಡೆಡ್ ಆಗ್ತದ ರೀ, ಸೈಡ್ ಏನಾಗ್ತಾ ಹೋಗ್ತದ ಲಿಗ್ನಿನ್ ಡಿಪೋಸಿಷನ್ ಆಗ್ತಾ ಹೋಗ್ತದ, ಸೆಲ್ ಕಂಪ್ಲೀಟ್ ಏನಾಗ್ತದ ರೀ ಡೆಡ್ ಆಗಿ ಬಿಡ್ತದ. ಓಕೆ, ಸೊ ಯಾವಾಗಿದ ಕಂಪ್ಲೀಟ್ ಆಗಿ ಡೆತ್ ಆಗ್ತಾ ಹೋಗ್ತದ ಸೆಲ್ ನಾವು ಸ್ಟ್ರಕ್ಚರಲ್ ಲೆವೆಲ್ ಹೇಳ್ತಾ ಬಂದಿವಿ ತಿಳ್ಕೊಂಡು. ಸೆಲ್ ಏನಾಗ್ತದೆ ಲಿಗ್ನಿನ್ ಡಿಪೋಸಿಷನ್ ಆಗೋದ್ರಿಂದ ಕಂಪ್ಲೀಟ್ ಡೆತ್ ಆಗ್ತದ. ಸೆಲ್ ದ ಕಮ್ಯುನಿಕೇಶನ್, ಸೆಲ್ ಒಳಗಡೆ ವಾಟರ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ನ್ಯೂಟ್ರಿಯೆಂಟ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಅದೆಲ್ಲ ಏನಾಗ್ತಾ ಬರ್ತದ್ರ ಸ್ಟಾಪ್ ಆಗ್ತಾ ಬರ್ತದ. ಓಕೆ ಓಕೆ, ದಿಸ್ ಇಸ್ ದಿ ಡೆಡ್ ಸೆಲ್ ಅಂತ ಹೇಳ್ತೀವಿ ನಾವು. ಸೆಲ್ ಒಳಗಡೆ ಏನು ಕ್ಯಾವಿಟಿ ಇರ್ತಲ್ಲ, ದಿಸ್ ಇಸ್ ದ ಕ್ಯಾವಿಟಿ, ದಿಸ್ ಇಸ್ ಕಾಲ್ಡ್ ಆಸ್ ಕ್ಯಾವಿಟಿ ಅಂತ ಹೇಳ್ತೀವಿ. ಕ್ಯಾವಿಟಿ ಕ್ಯಾವಿಟಿ ಏನಾಗ್ತಾ ಬರ್ತದ ಸೆಲ್ ಕ್ಯಾವಿಟಿ ಅಂದ್ರೆ ಎಂಟಿ ಸ್ಪೇಸ್ ಏನ್ ಕಾಣ್ತದಲ್ಲ, ಎಂಟಿ ಸ್ಪೇಸ್ ಬಹಳ ಕಡಿಮೆ ಇರ್ತದೆ. ಎಂಟಿ ಸ್ಪೇಸ್ ಎದಕ್ಕೆ ಕಡಿಮೆ ಇರ್ತದ ಅಂದ್ರ ಲಿಗ್ನಿನ್ ಡಿಪೋಸಿಷನ್ ಜಾಸ್ತಿ ಇರ್ತದ. ಲಿಗ್ನಿನ್ ಡಿಪೋಸಿಷನ್ ಜಾಸ್ತಿ ಇರ್ತದೆ ಅಂದ್ರೆ ಕೆಳಗಡೆ ಒಳಗಡೆ ಏನು ನಾವು ಕ್ಯಾವಿಟಿ ಆಗಿಲ್ಲ, ಕ್ಯಾವಿಟಿ ಕೂಡ ಏನಿರ್ತದ. ಸಮ್ ಆಫ್ ದೀಸ್ ಸೆಲ್ಸ್ ಒಳಗಡೆ ಅಬ್ಸೆಂಟ್ ಇರ್ತದೆ, ಅಂಡ್ ಸಮ್ ಆಫ್ ದೀಸ್ ಸೆಲ್ ಒಳಗಡೆ ಕ್ಯಾವಿಟಿ ಪ್ರೆಸೆಂಟ್ ಇತ್ತಂದ್ರೂ ಕೂಡ ಸ್ಮಾಲರ್ ಕಂಟೆಂಟ್ ದಾಗ ಪ್ರೆಸೆಂಟ್ ಇರ್ತದ. ಫಾರ್ ಎಕ್ಸಾಂಪಲ್ ಇಲ್ಲ ಕ್ಯಾವಿಟಿ ಅದ, ಇಲ್ಲಿ ಕ್ಯಾವಿಟಿ ಅದ, ಜಾಸ್ತಿ ಲಿಗ್ನಿನ್ ಡಿಪೋಸಿಷನ್ ಆಗ್ತಾ ಹೋಗತ್ರಿ, ಕ್ಯಾವಿಟಿ ಏನಾಗತ್ತಲ್ಲ ಸ್ಮಾಲ್ ಆಗತ್ತೆ, ನ್ಯಾರೋ ಆಗ್ತಾ ಹೋಗುತ್ತೆ ಕ್ಯಾವಿಟಿ. ಸಮ್ ಆಫ್ ದಿಸ್ ಸೆಲ್ ಒಳಗಡೆ ಏನಿರ್ತದ್ರ ಕ್ಯಾವಿಟಿ ಪ್ರೆಸೆಂಟ್ ಇರ್ತದ್ರಿ, ಬಟ್ ಅದೇನಿರ್ತದ್ರ ಕ್ಯಾವಿಟಿ ನ್ಯಾರೋ ಆಗಿರ್ತದೆ. ಓಕೆ, ನ್ಯಾರೋ ಅಂದ್ರೆ ಕಡಿಮೆ ಇರ್ತದ ಕ್ಯಾವಿಟಿ. ಎಸ್, ವಾಲ್ಸ್ ಆರ್ ಥಿಕನ್ಡ್ ಬೈ ಲಿಗ್ನಿನ್. ವಾಲ್ಸ್ ರೀ, ವಾಲ್ಸ್ ಎದರಿಂದ ಆಗಿರ್ತದ ಅಂತ ನಾನು ಲಿಗ್ನಿನ್ ದಿಂದ ಆಗಿರ್ತದ. ಸೆಲ್ ಕ್ಯಾವಿಟಿ ಇಸ್ ಅಬ್ಸೆಂಟ್, ರೈಟ್. ಸೆಲ್ ಕ್ಯಾವಿಟಿ ಸಮ್ ಆಫ್ ದೀಸ್ ಸೆಲ್ಸ್ ಒಳಗಡೆ ಅಬ್ಸೆಂಟ್ ಕೂಡ ಇರ್ತದೆ ಡ್ಯೂ ಟು ದಿ ಡಿಪೋಸಿಷನ್ ಆಫ್ ಮೋರ್ ಲಿಗ್ನಿನ್, ಡ್ಯೂ ಟು ಎಕ್ಸೆಸ್ ಥಿಕ್ನೆಸ್.
ಜಾಸ್ತಿ ಲಿಗ್ನಿಡ್ ಥಿಕ್ನೆಸ್ ಇತ್ತಂದ್ರೆ ಕ್ಯಾವಿಟಿನೂ ಕೂಡ ಅಬ್ಸೆಂಟ್ ಇರ್ತದ. ಇಂಟರ್ ಸೆಲ್ಯುಲರ್ ಸ್ಪೇಸ್ ಅಬ್ಸೆಂಟ್, ಇವೆಲ್ಲ ಸೆಲ್ಸ್ ರೀ, ಇಲ್ಲೊಂದ್ ಸೆಲ್ ಅದ, ಇನ್ನೊಂದ್ ಸೆಲ್ ಅದ, ಇಲ್ಲೊಂದ್ ಸೆಲ್ ಅದ, ಇಲ್ಲೊಂದ್ ಸೆಲ್, ದಿಸ್ ಆಲ್ ಆರ್ ದಿ ಸ್ಕ್ಲೆರೆನ್ಕೈಮಟಸ್ ಸೆಲ್. ಒಂದ್ ಸೆಲ್ ಇನ್ನೊಂದ್ ಸೆಲ್ ನಡುವರಿಗೆ ಏನ್ ನೋಡ್ಲಿಲ್ಲ, ಇಲ್ಲ ಇಂಟರ್ ಸೆಲ್ಯುಲರ್ ಸ್ಪೇಸ್ ಅನ್ನ ಐಡೆಂಟಿಫಿಕೇಶನ್ ಮಾಡಲಿಲ್ಲ. ಅದ್ರ ಸಲುವಾಗಿ ಸ್ಕ್ಲೆರೆನ್ಕೈಮಾ ಟಿಶ್ಯೂ ಎಲ್ಲ ಏನಿರ್ತಾವ್ರ ಎಲ್ಲ ಕಾಂಪ್ಯಾಕ್ಟ್ ಆಗಿ ಅರೇಂಜ್ಮೆಂಟ್ ಆಗಿರ್ತಾವ್ರಿ, ಯಾವುದೇ ರೀತಿಯಾದಂತ ಇಂಟರ್ ಸೆಲ್ಯುಲರ್ ಸ್ಪೇಸ್ ಅನ್ನ ನೋಡ್ತಾ ಬರಲ್ಲ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ, ಇಲ್ಲೊಂದು ಸ್ಟ್ರಕ್ಚರ್ ತೆಗಿತೀವಿ ನಾವು ಸ್ಕ್ಲೆರೆನ್ಕೈಮಾ, ಇಲ್ಲೊಂದು ಸ್ಕ್ಲೆರೆನ್ಕೈಮಾ ಸ್ಟ್ರಕ್ಚರ್ ತೆಗಿತೀವಿ ನಾವು. ಎರಡು ಸೆಲ್ ಬಹಳ ಹತ್ರ ಹತ್ರದವ್ರಿ ಅಂದ್ರೆ ನೋ ಇಂಟರ್ ಸೆಲ್ಯುಲರ್ ಸ್ಪೇಸ್. The intercellular space are not seen in the sclerenchymatous tissue because all the sclerenchymatous tissue cells are compactly arranged without any intercellular space ಅಂತ ಹೇಳ್ತಾ ಬರ್ತೀವಿ ನಾವು. ಓಕೆ ರೈಟ್. ನೆಕ್ಸ್ಟ್ ಇಲ್ಲಿ ನಾವು ಫಂಕ್ಷನ್ ಲೆವೆಲ್ ಹೇಳ್ತಾ ಹೋಗೋದ್ರ, ಫಂಕ್ಷನ್ ಪ್ರೊವೈಡ್ ಸ್ಟ್ರೆಂತ್ ಟು ದಿ ಪ್ಲಾಂಟ್ ಬಾಡಿ. ಪ್ಲಾಂಟ್ಸ್ ಗೆ ಏನು ಕೊಡ್ತದಂದ್ರ ಸ್ಟ್ರೆಂತ್ ಅದ ಕೊಡ್ತದ, ಇಟ್ಸ್ ಪ್ರೊವೈಡ್ ಸ್ಟ್ರೆಂತ್ ಟು ದಿ ಪ್ಲಾಂಟ್ ಬಾಡಿ. ಒನ್ ಮೋರ್ ಪಾಯಿಂಟ್ ಡಿಸ್ಕಷನ್ ಮಾಡ್ಬೇಕು ನಾವು, ಸೆಲ್ಸ್ ಆರ್ ಡೆಡ್. ಇವೆಲ್ಲ ಯಾವಾಗ ಲಿಗ್ನಿನ್ ಡಿಪೋಸಿಷನ್ ಆಗ್ತಾ ಹೋಗ್ತದ ಅದ್ರೊಳಗಡೆ ಇರ್ತಕ್ಕಂಥ ಸೆಲ್ಯುಲರ್ ಕಂಟೆಂಟ್ ಏನಾಗ್ತದ ಎಲ್ಲ ಡೆತ್ ಆಗಿ ಹೋಗ್ತದ. ಅದ್ರ ಸಂಬಂಧ ಸ್ಕ್ಲೆರೆನ್ಕೈಮಾ ಒಳಗಡೆ ಟಿಶ್ಯೂ ಒಳಗಡೆ ಏನು ಸೆಲ್ಸ್ ಕಂಡು ಬರ್ತಾವಲ್ಲ ಅವೆಲ್ಲ ಡೆಡ್ ಸೆಲ್ಸ್ ಇರ್ತಾವ. ಒನ್ ಮೋರ್ ಪಾಯಿಂಟ್ ಯು ಕ್ಯಾನ್ ರಿಮೆಂಬರ್ ಹಿಯರ್, ವಿಚ್ ಒನ್ ಇಸ್ ದ ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಕೇಳ್ತಾರೆ ಎಕ್ಸಾಮ್ ದಾಗ. ಮೆನ್ಷನ್ ದಿ ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ. ಯಾವ್ದು ಬರೀತೀರಿ ನೀವು ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ ಅಂದ್ರ ಸ್ಕ್ಲೆರೆನ್ಕೈಮಾ ಇಸ್ ಅ ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ. ಡೆಡ್ ಎದಕ್ರಿ, ಇಲ್ಲಿರ್ತಕ್ಕಂಥ ಸೆಲ್ಸ್ ಒಳಗಡೆ ನಾವು ನ್ಯೂಕ್ಲಿಯಸ್ ಅನ್ನ ನೋಡಲ್ಲ. ಮೆಕ್ಯಾನಿಕಲ್ ಟಿಶ್ಯೂ ಅದಕ್ಕೆ ಅನ್ಬೇಕು, ಇಟ್ ವಿಲ್ ಗಿವ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಟು ದಿ ಪ್ಲಾಂಟ್ ಬಾಡಿ. ಸೆಲ್ಸ್ ಎಲ್ಲ ಡೆಡ್ ಅದಾವ್ರಿ, ಒಪ್ಪನು ನಾವು ಅದನ್ನ, ಬಟ್ ಏನು ಕೂಡ ಒಪ್ಬೇಕು ನಾವು ಅದಕ್ಕೆ ಮೆಕ್ಯಾನಿಕಲ್ ಪ್ಲಾಂಟ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಕೊಡ್ತದೆ ಇದು, ಅದಕ್ಕೆ ನಾವು ಮೆಕ್ಯಾನಿಕಲ್ ಟಿಶ್ಯೂ ಅಂತೀವೋ. ಡೆಡ್ ಎದಕ್ಕೆ ಅಂತೀವಂದ್ರ ಸೆಲ್ಯುಲರ್ ಕಂಟೆಂಟ್ ಏನು ಇರುವುದಿಲ್ಲ ಅದ್ರಾಗ, ನ್ಯೂಕ್ಲಿಯಸ್ ಅದು, ಅದ್ರ ಸಂಬಂಧ ನಾವು ಏನು ಕರಿಬೇಕಂದ್ರ ಡೆಡ್ ಸೆಲ್ ಅಂತ ಕರಿತಾ ಬರ್ತೀವಿ ನಾವು. ಓಕೆ ರೈಟ್. ಸೊ ಸೆಲ್ಸ್ ಡೆಡ್ ಇರ್ತದೆ ಅಂತ ಹೇಳಿದ್ರೆ ನಾವು ಒನ್ ಮೋರ್ ದಿ ಫಂಕ್ಷನ್ ಲೆವೆಲ್ ಅದ, ಪ್ರೊವೈಡ್ ಸ್ಟ್ರೆಂತ್ ಟು ದಿ ಪ್ಲಾಂಟ್ ಪಾರ್ಟ್ಸ್. ಎಲ್ಲ ಪ್ಲಾಂಟ್ ಪಾರ್ಟ್ಸ್ ಏನು ಕೊಡ್ತಾ ಬರ್ತದ, ಇದು ಸಪೋರ್ಟ್ ಅನ್ನ ಕೊಡ್ತಾ ಬರ್ತದ, ಮೆಕ್ಯಾನಿಕಲ್ ಸಪೋರ್ಟ್ ಅನ್ನ ಕೊಡ್ತದ. ಹ್ಯಾಂಡ್ಸ್ ಸ್ಕ್ಲೆರೆನ್ಕೈಮಾ ಇಸ್ ಕಾಲ್ಡ್ ವಾಟ್, ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಕರಿತಾ ಬರ್ತೀವಿ. ಓಕೆ, ಸೊ ದೀಸ್ ಆರ್ ದಿ ಪಾಯಿಂಟ್ಸ್. ಇವೆಲ್ಲ ಪಾಯಿಂಟ್ಸ್ ಅನ್ನ ಹೇಳ್ತಾ ಬನ್ನಿ. ದಿಸ್ ಇಸ್ ದಿ ಪಾಯಿಂಟ್ಸ್. ಇಲ್ಲೆಲ್ಲ ನಾವು ಸ್ಟೆಮ್ ಒಳಗಡೆ ಕಂಡು ಬರ್ತದೆ ಅಂತ ಏನು, ವೆಸ್ಕ್ಯುಲರ್ ಟಿಶ್ಯೂ ಒಳಗಡೆ ಕಂಡು ಬರ್ತದೆ ಅಂತ ಏನು, ವೇನ್ಸ್ ಒಳಗಡೆ ಕಂಡು ಬರ್ತದೆ ಏನು, ಕವರಿಂಗ್ ಒಳಗಡೆ ಕಂಡು ಬರ್ತದೆ. ಕೊಕೊನಟ್ ಅದ ಹಾರ್ಡ್ ಕವರಿಂಗ್ ಇರ್ಬೋದ್ರಿ, ಗ್ರೌಂಡ್ ನಟ್ ಅದ ಹೊರಗಡೆ ಕವರಿಂಗ್ ಇರ್ಬೋದು. ಇಲ್ಲೆಲ್ಲ ಏನ್ ನೋಡ್ತೀವಿ ನಾವು ಸ್ಕ್ಲೆರೆನ್ಕೈಮಾ ಅಂತಕ್ಕಂಥ ಟಿಶ್ಯೂನ ನೋಡ್ತಾ ಬರ್ತೀವಿ ನಾವು. ಲಾಂಗ್ ಇರ್ತದ ರೀ, ಈ ರೀತಿ ಲಾಂಗ್ ಇರ್ತದ, ನ್ಯಾರೋ ಆಗಿರ್ತದ ರೀ, ಒಳಗಡೆ ಟ್ಯೂಬುಲರ್ ಕ್ಯಾವಿಟಿ ಸ್ಮಾಲ್ ಇರ್ತದ. ಸೆಲ್ ಕ್ಯಾವಿಟಿ ಅಬ್ಸೆಂಟ್ ಇರ್ತದ್ರಿ ಸಮ್ ಸೆಲ್ ಒಳಗಡೆ, ಎದಕ್ಕೆ ರೀ ಎಕ್ಸೆಸಿವ್ ಡಿಪೋಸಿಷನ್ ಆಫ್ ದ ಲಿಗ್ನಿನ್ ಅಂತ ಕರಿತೀವಿ ನಾವು. ಇಂಟರ್ ಸೆಲ್ಯುಲರ್ ಸ್ಪೇಸ್ ಅಬ್ಸೆಂಟ್ ಇರ್ತದ, ಸೆಲ್ಸ್ ಆರ್ ಡೈ ಬಿಕಾಸ್ ಸೆಲ್ಯುಲರ್ ಕಂಟೆಂಟ್ ಏನು ಇರುದಿಲ್ರಿ, ಅದ್ರ ಸಂಬಂಧ ನಾವು ಸೆಲ್ಸ್ ಡೆಡ್ ಸೆಲ್ ಅಂತ ಕರಿತಾ ಬರ್ತೀವಿ ನಾವು. ಫಂಕ್ಷನ್ ಲೆವೆಲ್ ಹೇಳ್ತಾ ಹೋದ್ವಿ ಅಂದ್ರೆ ದಿಸ್ ಇಸ್ ದ ಇಟ್ ವಿಲ್ ಯೂಸ್ ಮೆಕ್ಯಾನಿಕಲ್ ಸಪೋರ್ಟ್ ಇನ್ ದಿ ಪ್ಲಾಂಟ್ ಬಾಡಿ. ಓಕೆ, ಸೆಕ್ಷನ್ ಹೆಂಗ್ ತೆಗೆದ್ರೆ ನಾನು ಈ ರೀತಿ ಸೆಕ್ಷನ್ ತೆಗೆದಾಗ ಇದ್ರ ಸ್ಟ್ರಕ್ಚರ್ ಹಾಕ್ತೀನಿ, ಈ ರೀತಿ ಸ್ಟ್ರಕ್ಚರ್ ತೆಗೆದಾಗ ಇಲ್ಲಿ ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದಾಗ. ಅಂಡ್ ಒನ್ ಮೋರ್ ಥಿಂಗ್, ಈ ಸ್ಕ್ಲೆರೆನ್ಕೈಮಾ ಒಳಗಡೆ ಸೇಮ್ ಮೇಲ್ಗಡೆ ಎರಡು ಸ್ಟ್ರಕ್ಚರ್ ಅನ್ನ ಹೇಳ್ತಾ ಬರ್ತೀವಿ. ಸ್ಕ್ಲೆರೆನ್ಕೈಮಾ ಸೇಮ್ ಮೇಲ್ಗಡೆ ಎರಡು ಸ್ಟ್ರಕ್ಚರ್ ಅನ್ನ ಹೇಳ್ತಾ ಬರ್ತೀವಿ. ಒಂದೇದ ಸ್ಕ್ಲೆರೈಡ್ಸ್ ಅಂತ ಕರಿತೀವಿ, ಇನ್ನೊಂದು ಫೈಬ್ರಸ್ ಅಂತ ಕರಿತಾ ಬರ್ತೀವಿ. ಸ್ಕ್ಲೆರೈಡ್ಸ್ ಸ್ಟ್ರಕ್ಚರ್ ಅನ್ನ ತೆಗಿತಾ ಬಂದಿದ್ರ, ಸ್ಕ್ಲೆರೈಡ್ಸ್ ಆರ್ ಸ್ಪೆರಿಕಲ್ ಇನ್ ಶೇಪ್. ಫಾರ್ ಎಕ್ಸಾಂಪಲ್ these are the ಸ್ಕ್ಲೆರೈಡ್ಸ್. ಸ್ಕ್ಲೆರೈಡ್ಸ್ ಸೇಮ್ ಮೇಲ್ಗಡೆ ಸ್ಕ್ಲೆರೆನ್ಕೈಮಾ ಎರಡು ಟೈಪ್ ಆಗ್ತಿದೆ. ಯಾವ ಸ್ಕ್ಲೆರೆನ್ಕೈಮಾ ಸ್ಪೆರಿಕಲ್ ಶೇಪ್ ಇರ್ತದ ಅದಕ್ಕೆ ಸ್ಕ್ಲೆರೈಡ್ಸ್ ಅಂತ ಕರೀತೀವಿ. ಯಾವ ಸ್ಕ್ಲೆರೆನ್ಕೈಮಾ ಸೆಲ್ ಫೈಬ್ರಸ್ ಇರ್ತದ, ಯಾವ ಸ್ಕ್ಲೆರೆನ್ಕೈಮಾ ಸೆಲ್ ಇಲಾಂಗೇಟೆಡ್ ಆಗಿರ್ತದ ಅದಕ್ಕೆ ಫೈಬ್ರಸ್ ಅಂತ. ಯಾವ ಸ್ಕ್ಲೆರೆನ್ಕೈಮಾ ಸೆಲ್ ಸ್ಪೆರಿಕಲ್ ಇರ್ತದ ಸ್ಕ್ಲೆರೈಡ್ಸ್ ಅಂತೀವಿ ನಾವು, ಯಾವ ಸ್ಕ್ಲೆರೆನ್ಕೈಮಾ ಸೆಲ್ ಇಲಾಂಗೇಟೆಡ್ ಇರ್ತದ ಅದಕ್ಕೆ ನಾವು ಫೈಬ್ರಸ್ ಅಂತ ಕರೀತಾ ಬರ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಸ್ಟ್ರಕ್ಚರಲ್ ಲೆವೆಲ್ ಹೇಳ್ತಾ ಹೋದ್ರಂದ್ರ ಇಲ್ಲಿ ನಾವು ಸ್ಪೆರಿಕಲ್ ಶೇಪ್ ತೆಗಿದ್ವಿ, ಸ್ಮಾಲ್ ಲ್ಯೂಮೆನ್ ಇರ್ತದೆ, ಸ್ಮಾಲ್ ಲ್ಯೂಮೆನ್ ಇರ್ತದೆ, ಸ್ಮಾಲ್ ಕ್ಯಾವಿಟಿ ಇರ್ತದೆ. ಸೈಡ್ ಎಲ್ಲ ಏನು ಡಿಪೋಸಿಷನ್ ಆಗ್ತಾ ಹೋಗಿರ್ತದೆ, ಈಗ ಲಿಗ್ನಿನ್ ಡಿಪೋಸಿಷನ್ ಆಗ್ತಾ ಹೋಗಿರ್ತದೆ. ಈ ರೀತಿ ಏನಾಗಿರ್ತದೆ ಈಗ, ಸೊ ಲಿಗ್ನಿನ್ ಅನ್ನ ಡಿಪೋಸಿಷನ್ ಮಾಡ್ತೀವಿ. ದಿಸ್ ಇಸ್ ದ ಲಿಗ್ನಿನ್ ಡಿಪೋಸಿಷನ್, ಒಳಗಡೆ ಎಲ್ಲ ಲಿಗ್ನಿನ್ ಡಿಪೋಸಿಷನ್ ಆಗಿರ್ತದೆ. ದಿಸ್ ಇಸ್ ದ ಲಿಗ್ನಿನ್ ಡಿಪೋಸಿಷನ್ ಆಗ್ತಾ ಹೋಗಿರ್ತದೆ. ಇನ್ಸೈಡ್ ದ ಇದೆಲ್ಲ ಲಿಗ್ನಿನ್ ಡಿಪೋಸಿಷನ್ ಆಗಿದೆ. ಸ್ಮಾಲ್ ಕ್ಯಾವಿಟಿನ ನೋಡ್ತಾ ಬರ್ತೀವಿ ನಾವು, ಅದ್ರ ಜೊತೆಗೆ ಸ್ಮಾಲ್ ಪಿಟ್ಸ್ ಅಂತ ನೋಡ್ತೀವಿ ನಾವು. ಈ ರೀತಿ ಸ್ಟ್ರಕ್ಚರ್ ಅನ್ನ ನೋಡ್ತಾ ಬರ್ತೀವಿ.
ಈ ಸ್ಮಾಲ್ ಸ್ಟ್ರಕ್ಚರ್ ಅನ್ನು ನೋಡ್ತೀವಿ ನಾವು, ದಟ್ ಇಸ್ ಕಾಲ್ಡ್ ಆಸ್ ಪಿಟ್ ಸಂಶ್ಲೇಷಣ ಕ್ರಿಯೆ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಪಿಟ್ ಸಂಶ್ಲೇಷಣ ಕ್ರಿಯೆ. ಆಯ್ತಾ? ಈ ರೀತಿ ಸ್ಟ್ರಕ್ಚರ್ ನೋಡಿದವರು ನಾವು ಅದಕ್ಕೆ ನಾವು ಸ್ಕ್ಲಿರಾಯ್ಡ್ ಸಂಶ್ಲೇಷಣ ಕ್ರಿಯೆ ಅಂತ ಬರ್ತೀವಿ. ನೀವು ಇಲಾಂಗೇಟೆಡ್ ಶೇಪ್ ನೋಡ್ತಾ ಬಂದಿದ್ರ, ಇಲಾಂಗೇಟೆಡ್ ಶೇಪ್ ಅಂದ್ರೆ ಯಾವ ರೀತಿ ಹೇಳ್ತಾ ಬರ್ಬೇಕು ನಾವು? ಈ ರೀತಿ ನಾವು ಏನಾರ ಶೇಪ್ ಹೇಳ್ತಾ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ಶೇಪ್ ಏನಾರ ಈ ರೀತಿ ಹೇಳ್ತಾ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ಶೇಪ್ ಏನಾರ ಈ ರೀತಿ ಹೇಳ್ತಾ ಬಂದಿಲ್ಲ, ಇದು ಫೈಬ್ರಸ್ ಸಂಶ್ಲೇಷಣ ಹೇಳ್ತಾ ಬರ್ತೀವಿ. ಸೊ ದಿಸ್ ಇಸ್ ದ ಫೈಬ್ರಸ್. ಫಾರ್ ಎಕ್ಸಾಂಪಲ್ ಸ್ಟ್ರಕ್ಚರ್ ನ ಇಲ್ಲಿ ಓಕೆ. ಸೊ ಇಲ್ಲಿ ಕೂಡ ಏನಿರ್ತದೆ, ಲಿಗ್ನಿನ್ ಡಿಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಲ್ಯುಮೆನ್ ಏನ್ ನೋಡ್ತೀವಿ ನಾವು, ಕ್ಯಾವಿಟಿ ಒಳಗಡೆ ನ್ಯಾರೋ ನೋಡ್ತೀವಿ. ಇಲ್ಲೇನಲ್ಲ, ದಿಸ್ ಇಸ್ ದ ಲ್ಯುಮೆನ್, ನ್ಯಾರೋ ಲ್ಯುಮೆನ್ ಅಂತ ಹೇಳ್ತೀವಿ. ಇಲ್ಲಿ ಎರಡು ಎಂಡ್ಸ್ ಏನಿರ್ತಲ್ಲ ಅವು ಪಾಯಿಂಟೆಡ್ ಆಗಿರ್ತವೆ. ಇವೆರಡು ಎಂಡ್ಸ್ ಆಗಿರ್ತಾವಲ್ಲ, ಮೇಲ್ಗಡೆ ಕೆಳಗಡೆ ಪಾಯಿಂಟೆಡ್ ಎಂಡ್ಸ್ ಅನ್ನು ನಾವು ಐಡೆಂಟಿಫಿಕೇಶನ್ ಮಾಡ್ತಾ ಬರ್ತೀವಿ. ಓಕೆ, ಎರಡು ಟೈಪ್ ಅನ್ನು ನೋಡಿದ್ವಿ ನಾವು. ಒಂದೇದ ಸ್ಕ್ಲಿರೈಡ್ಸ್, ಸ್ಪೆರಿಕಲ್ ಶೇಪ್ ಇರ್ತಾರ ಸ್ಕ್ಲಿರೈಡ್ಸ್ ಅನ್ಬೇಕು. ಇಲಾಂಗೇಟೆಡ್ ಶೇಪ್ ಇರ್ತಾರ ಅದಕ್ಕೆ ಏನು ಕೇಳಬೇಕು ನಾನು? ಫೈಬ್ರಸ್ ಅಂತ ನೋಡ್ತಾ ಬರ್ತೀವಿ, ಹೇಳ್ಬೇಕು. ಅಂಡ್ ಒನ್ ಮೋರ್ ಥಿಂಗ್, ಇವೆಲ್ಲಿ ಇರ್ತಾವ್ರಿ? ಹಾರ್ಡೆಸ್ಟ್ ಪಾರ್ಟ್ ದಾಗ ಇರ್ತದೆ. ಸ್ಕ್ಲಿರನ್ ಕೈ ಮಾತಂದ್ರ ಪ್ಲಾಂಟ್ ದ ಹಾರ್ಡ್ ಪಾರ್ಟ್ ಏನಿರ್ತದಲ್ಲ, ಆ ಹಾರ್ಡ್ ಪಾರ್ಟ್ ಒಳಗಡೆ ಏನ್ ನೋಡ್ತೀವಿ ನಾವು? ಸ್ಕ್ಲಿರನ್ ಕೈಮಾ ಅಂತಕ್ಕಂಥ ಡೆಡ್ ಟಿಶ್ಯೂ ನ ಐಡೆಂಟಿಫಿಕೇಶನ್ ಮಾಡಿದ್ವಿ. ಒನ್ ಮೋರ್ ಥಿಂಗ್, ಇನ್ನೊಂದು ಹೇಳ್ತೀನಿ ಕೇಳಿ. ಸ್ಕ್ಲಿರನ್ ಕೈಮಾ, ದಿಸ್ ಇಸ್ ದ ಲಾಸ್ಟ್ ಪರ್ಮನೆಂಟ್ ಟಿಶ್ಯೂ. ಇನ್ನೊಂದು ಗೊತ್ತಿರಬೇಕು. ಪ್ಯಾರೆನ್ಕೈಮಾ ಲಿವಿಂಗ್, ಕೋಲೆನ್ಕೈಮಾ ಲಿವಿಂಗ್, ಸ್ಕ್ಲಿರನ್ಕೈಮಾ ಡೆಡ್. ತಲೆಯಾಗ ಫಿಕ್ಸ್ ಮಾಡ್ಕೋಬೇಕು. ಪ್ಯಾರೆನ್ಕೈಮಾ ಲಿವಿಂಗ್, ಕೋಲೆನ್ಕೈಮಾ ಲಿವಿಂಗ್, ಸ್ಕ್ಲಿರನ್ಕೈಮಾ ಡೆಡ್. ಬಟ್ ವಿಚ್ ಒನ್ ಇಸ್ ದ ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಕೇಳಿದಾಗ ಏನ್ ಬರೀಬೇಕು? ಕೋಲೆನ್ಕೈಮಾ ಬರೀಬೇಕು. ವೈ ಕೋಲೆನ್ಕೈಮಾ ಬರೀಬೇಕ್ರಿ? Collenchyma is also living, parenchyma is also living, but parenchyma does not use mechanical support to the plant body. Collenchyma mechanical support ಕೊಡ್ತೈತ್ರಿ, living ಅದ, hence it is called collenchyma is called living mechanical tissue ಅಂತ ಹೇಳ್ತಾ ಬರ್ತೀವಿ. Okay, so the sclerenchyma level is this is the last permanent tissue present in stem around the vascular tissue ಅಂತ ನಾನು ಇದು ಸ್ಟ್ರಕ್ಚರ್ ನ ರಿಪ್ರೆಸೆಂಟೇಷನ್ ಮಾಡಿದ್ರಿ. weights of the leaves ಒಳಗಡೆ ನೋಡಿದ್ವಿ ನಾವೇನು? ಹಾರ್ಡ್ ಕವರಿಂಗ್ ಆಫ್ ದ ಸೀಡ್ಸ್ ಇರಬಹುದು, ನಟ್ಸ್ ಇರಬಹುದು. ಸೀಡ್ಸ್ ಕವರಿಂಗ್ ಇರಬಹುದು, ನಟ್ಸ್ ಕವರಿಂಗ್ ಇರಬಹುದು, ಅಲ್ಲೆಲ್ಲ ನೋಡ್ತಾ ಬರ್ತೀವಿ ನಾವು ಇಲ್ಲಿ. ನೆಕ್ಸ್ಟ್ ಲಾಂಗ್ ಇರ್ತದ, ನ್ಯಾರೋ ಇರ್ತದ. ಲಾಂಗ್ ಅಂಡ್ ನ್ಯಾರೋ ನೋಡಿದ್ವಿ ನಾವು ಇಲ್ಲಿ. ಪ್ಲಸ್ ಸೆಲ್ ಕ್ಯಾವಿಟಿ ಇಸ್ ಆಬ್ಸೆಂಟ್. ಇಲ್ಲಿ ಕ್ಯಾವಿಟಿ ಆಬ್ಸೆಂಟ್ ಇರ್ತದ ಸಮ್ ಆಫ್ ದಿ ಸೆಲ್ ಒಳಗಡೆ. ಈಗ ಪ್ರೆಸೆಂಟ್ ಇರ್ತಾರ ನ್ಯಾರೋ ಆಗಿರ್ತದ. ಇಂಟರ್ ಸೆಲ್ಯುಲರ್ ಸ್ಪೇಸ್ ಇನ್ ಬಿಟ್ವೀನ್ ಸೆಲ್ಸ್, ನೀವು ಯಾವುದೇ ರೀತಿಯಾದಂತ ಇಂಟರ್ ಸೆಲ್ಯುಲರ್ ಸ್ಪೇಸ್ ನೋಡೋದಿಲ್ರಿ. all the cells are compactly arranged ಅಂತ ತಕ್ಷಣ ಹೇಳ್ತಾ ಬರ್ತೀವಿ ನಾವು. cells are dead, ಯಾವುದೇ ರೀತಿಯಾದಂತ ಪ್ರೋಟೋಪ್ಲಾಸ್ಟ್ ಕಂಟೆಂಟ್ ನೋಡೋದಿಲ್ಲ ನಾವಲ್ಲ, ಯಾವುದೇ ರೀತಿಯಾದಂತ ಸೆಲ್ಯುಲರ್ ಕಂಟೆಂಟ್ ನೋಡೋದಿಲ್ಲ ನಾವಲ್ಲ. ಅದರ ಸಂಬಂಧ ಎಲ್ಲಾ ಸೆಲ್ಸ್ ಗೆ ನಾವು ಏನು ಕರಿತೀವಿ ಅಂದ್ರೆ ಡೆಡ್ ಸೆಲ್ ಅಂತ ತಕ್ಷಣ ಹೇಳ್ತಾ ಬರ್ತೀವಿ. ಫಂಕ್ಷನ್ ಲೆವೆಲ್ ಹೇಳ್ತಾ ಹೋದ್ವಿ ಅಂದ್ರೆ ಇಟ್ ಇಸ್ ಕಾಲ್ಡ್ as dead mechanical tissue ಅಂತ ತಕ್ಷಣ ಕರಿತೀವಿ ನಾವು. ಸೆಕ್ಷನ್ ಈ ರೀತಿ ತೆಗೆದಾಗ ಇದ್ರ ಸೆಕ್ಷನ್, ಹಿಂಗ್ ತೆಗೆದಾಗ ಇದ್ರ ಸೆಕ್ಷನ್. ಸೇಮ್ ಮೇಲ್ಗಡೆ ಎರಡು ಟೈಪ್ ಹೇಳಿದ್ವಿ ನಾವು. ಸ್ಕ್ಲಿರನ್ಕೈಮಾದಾಗ ಸ್ಕ್ಲಿರೈಡ್ಸ್ ಅಂತ ತಕ್ಷಣ ಇದೆ ನಾವು, ಫೈಬ್ರಸ್ ಅಂತ ತಕ್ಷಣ ಇದೆ ನಾವು. ಯಾವ ಸ್ಪೆರಿಕಲ್ ಶೇಪ್ ಇರ್ತಾವಲ್ಲ ಅವು ಸ್ಕ್ಲಿರೈಡ್ಸ್ ಅಂತ ತಕ್ಷಣ ಕರಿತೀವಿ ನಾವು. ಯಾವ ಇಲಾಂಗೇಟೆಡ್ ಶೇಪ್ ಇರ್ತಾವಲ್ಲ ಅವು ಫೈಬ್ರಸ್ ಅಂತ ತಕ್ಷಣ ಹೇಳ್ತಾ ಬರ್ತೀವಿ ನಾವು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಸ್ಕ್ಲಿರನ್ಕೈಮಾ. ಇನ್ ದಿ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದಿ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಾಗ ಡಿಸ್ಕಷನ್ ಅನ್ನ ಮಾಡ್ತಾ ಬರೋಣ್ರಿ. ಪ್ಯಾರೆನ್ಕೈಮಾ ಸರಿಯಾಗಿ ಓದಬೇಕು, ಕೋಲೆನ್ಕೈಮಾ ಓದಬೇಕು, ಸ್ಕ್ಲಿರನ್ಕೈಮಾ ಸರಿಯಾಗಿಲ್ಲ ಪರ್ಫೆಕ್ಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂದ್ರ ಝೈಲಮಾ ಫ್ಲೋಯಮಾ ಬಗ್ಗೆ ಏನ್ ಮಾಡ್ತಾ ಬರೋಣ ಅಂದ್ರೆ ನಮ್ಮ ಡಿಸ್ಕಷನ್ ಅನ್ನ ಮಾಡ್ತಾ ಬರೋಣ್ರಿ. ಅಲ್ಲಿ ತನಕ ಏನ್ ಮಾಡ್ಬೇಕ್ರಿ, ಎಲ್ಲಾ ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೋರಿ. ಸರಿಯಾಗೆಲ್ಲ ಏನ್ ಮಾಡಿದ್ರ ರಿಮೆಂಬರ್ ಎಲ್ಲ ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ಬರ್ಕೊಂಡು ಕರೆಕ್ಟ್ ಆಗಿ ಹೋದ್ರಿ. ನೆಕ್ಸ್ಟ್ ವಿಡಿಯೋದಾಗ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ದಟ್ ಇಸ್ ಝೈಲಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸ್ಟಿಲ್ ಥ್ಯಾಂಕ್ ಯು.